ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ, ಆಲ್ಮೋಸ್ಟ್ ಒಂದೂವರೆ ತಿಂಗಳು ಮೇಲೆ ಆಯಿತು ಒಂದು ವಿಡಿಯೋನೂ ಸಹ ಅಪ್ಲೋಡ್ ಮಾಡಿಲ್ಲ. ಎಷ್ಟೊಂದು ದಸರಾ ಇನ್ನೊಂದು ವೀಕು ಅಥವಾ 10 days ಇದೆ ಅನ್ನೋ ಹಾಗೆ ನಮಗೆ ವರ್ಕ್ ಸ್ಟಾರ್ಟ್ ಆಗಿದ್ದು, ಹೆವಿ ವರ್ಕು. ಇಲ್ಲಿವರೆಗೂ ದೀಪಾವಳಿ ಮುಗಿದು ಎಂಡಿಂಗ್ವರೆಗೂ ಸಹ ಇದೇ ಥರನೇ ಇದೆ ನಮಗೆ. ನಿಜವಾಗ್ಲೂ 2 ಗಂಟೆ 3 ಗಂಟೆವರೆಗೂ ನಾವಿನ್ನೊಂದು ಕೆಲಸ ಮಾಡೋದು, ಆಮೇಲೆ ಅವ್ರೋಗಿ ಮಲ್ಕೊಳೋದು, ಆಮೇಲೆ ನಾನು ಬಂದು ಕೆಲಸ ಮಾಡೋದು, ಈ ಥರ ಆಗಿದೆ. ಸೊ ಮನೆ ಮತ್ತು ಶಾಪು ಹತ್ತಿರದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ಬೆಟರು. ಬೇರೆ ಕಡೆ ಇದ್ದಿದ್ರೆ ನಿಜವಾಗ್ಲೂ ಸಹ ಆಗ್ತಾ ಇರಲಿಲ್ಲ. ಸೊ ಕೆಲಸದವ್ರನ್ನ ಇಟ್ಕೊಂಡಿದ್ರು, ಒಬ್ಬರು ಏನಾದರೂ ಸ್ಟಿಚಿಂಗ್ನವರಾಗಲಿ ವರ್ಕ್ನವರಾಗಲಿ ಯಾರಾದರೂ ಒಬ್ಬರು ಇದ್ದಿದ್ರೆ ಮೇಂಟೈನ್ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ವರ್ಕು, ಕಟ್ಟಿಂಗು, ಎಲ್ಲನೂ ಸ್ಟಿಚಿಂಗು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಕಿ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಶಾಪು ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಇನ್ನೊಬ್ಬರನ್ನ ಸ್ಟಿಚಿಂಗ್ ಮಷಿನ್ ಹಾಕ್ಕೊಂಡು ಇಟ್ಕೊಳ್ಬೋದಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ತುಂಬಾ ಸಣ್ಣದು, ಅಂದರೆ ಶಾಪ್ ದೊಡ್ಡದಾಗಿದೆ, ಬಟ್ ಮಷಿನ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಗಲ್ಲ. ಇದೊಂದು ಆನೆ ಮರಿನೇ ಒಂದು ದೊಡ್ಡ ಅರ್ಧ ಶಾಪಿಗೆ ಇದೆ ಕೂತಿದೆ ನಮಗೆ ವರ್ಕ್ ಮಷಿನ್ನು. ಇನ್ನು ಒಂದು ಓವರ್ಲಾಕ್ ಮಷಿನ್ ಅಲ್ಲೊಂದು ಚೇರ್ ಮೇಲೆ ಇಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿ ಚೇರ್ ಮೇಲೆ ಇಟ್ಟಿದ್ದೀನಿ ಓವರ್ಲಾಕ್ ಮಷಿನ್ನ. ಅದಕ್ಕೋಸ್ಕರನೇ ಸಹ ನಾನು ಚಿಕ್ಕದಾಗಿ ಸ್ಮಾರ್ಟಾಗಿರೋಂತಹ ಓವರ್ಲಾಕ್ ಮಷಿನ್ನೇ ತೊಗೊಂಡಿದ್ದೀನಿ. ಸೊ ಹಾಗೆ ಓವರ್ಲಾಕ್ ಮಷಿನ್ ಸಹ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ನಾವೇನು ಕಾಂಟ್ಯಾಕ್ಟ್ ಕೊಟ್ಟಿದ್ವೋ ಅವ್ರ ಹತ್ರ, ಅದು ತುಂಬ ಚೆನ್ನಾಗಿದೆ ಯಾಕಂತ ಕಾಲ್ ಮಾಡಿ ಹೇಳಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ಅದಾದಮೇಲೆ ಇದು ಬಂದುಬಿಟ್ಟು ಒಂದು ಇದು ಜಿಗ್ಜಾಗು ಬರುತ್ತೆ, ಹಾಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಲಿಕ್ಕೂ ಬರುತ್ತೆ. ಇತ್ತೀಚೆಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಸ್ವಲ್ಪ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಜನಗಳು ಅರ್ಥ ಮಾಡಿಕೊಂಡು ಯಾವ ಥರ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟಾಪ್ ಮಾಡಿದ್ದಾರೆ. ಕೆಲವೊಬ್ರು ಮಾತ್ರ ಬಾಲ್ ಚೈನ್ ಮಾತ್ರ ಹಾಕ್ಕೊಡಿ ಅಂತ ಕೇಳ್ತಾರೆ, ಅವ್ರಿಗೆ ಮಾತ್ರನೇ ಹಾಕ್ಕೊಡ್ತೀನಿ. ಮಿಕ್ಕಿದ್ದೆಲ್ಲ ಜಿಗ್ಜಾಗ್ನ ಇದೇ ಮಷಿನ್ ಮಾಡ್ಕೊತೀನಿ. ಇನ್ನು ಪಕ್ಕದಲ್ಲಿರೋದು ಬಂದುಬಿಟ್ಟು ನಿಮಗೆ ಸ್ಟಿಚಿಂಗ್ ಮಷಿನ್ನು. ಸೊ ಇಷ್ಟು ಸ್ಪೇಸ್ ಇದೆ, ಅಲ್ಲಿ ಮಾತ್ರ ಒಂದು ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ಇವಾಗ ಲೂಸ್ ಇದೆ, ಟೈಟ್ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋದಕ್ಕಿಂತ ಇಲ್ಲೇ ಹಾಕ್ಕೊಂಡು ನೋಡಿಬಿಟ್ಟು ಹೋಗ್ಬಿಟ್ರೆ ಬೆಟರು. ಸೊ ಅದಕ್ಕೋಸ್ಕರ ಅದೊಂದು ಡ್ರೆಸ್ಸಿಂಗ್ ರೂಮ್ನ ಮಾಡಿಸ್ಕೊಂಡಿದ್ದೀವಿ. ಸೊ ಇವತ್ತು ಕೂಡ ವಿಡಿಯೋ ಸ್ಟಾರ್ಟ್ ಮಾಡೋ ಸಿಚುವೇಷನಲ್ಲಿ ಇಲ್ಲ, ಹೇಳ್ಬೇಕಂದ್ರೆ ಜಾಸ್ತಿನೇ ಕೆಲಸ ಇದೆ. ಬಟ್ ನವೀನವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಯಾಕೆ ಹುಷಾರಿಲ್ವಾ, ಏನಾಗಿದೆ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಅವ್ರು ವಿಡಿಯೋ ಮಾಡ್ತಿದ್ರೆ ನಮಗೊಂದು ಹೋಪ್ ಇರುತ್ತೆ, ನಾವು ಮಷಿನ್ ತೊಗೊಂಡು ನಿಮ್ಮ ವೀಡಿಯೋಸ್ ನೋಡಿಬಿಟ್ಟು ನಾವು ಕೂಡ ಮಷಿನ್ ತೊಗೊಂಡಿದ್ದೀವಿ, ಈ ಥರ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕಮ್ಮಿ ಸಬ್ಸ್ಕ್ರೈಬರ್ ಇದ್ರೂ, ಕಮ್ಮಿ ಜನ ನಮ್ಮ ವೀಡಿಯೋಸ್ನ ನೋಡಿದ್ರೂ ಸಹ ಜೆನ್ಯೂನ್ ಆಗಿದ್ದಾರೆ ಅನ್ನೋದೊಂದೇ ಖುಷಿ ನಮಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೊಂದು ಡಿಸೈನ್ ಫಿಟ್ಟಾಗಿ ಕಂಪ್ಲೀಟ್ ಆಗಿದೆ, ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡಿಸೈನ್ ನಿಮಗೆ. ಸೊ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು. ಡಿಸೈನ್ ಸಹ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗಿನ ಟ್ರೆಂಡಿಂಗಲ್ಲಿರೋದ್ರಲ್ಲಿ ಮಧುಬಾಲ ಡಿಸೈನ್ ಕೂಡ ಒಂದು ಅಂತಲೇ ಹೇಳ್ಬೋದು. ಬಟ್ ಇದು ಫಿಕ್ಸ್, ಅದರಲ್ಲಿ ಎಂಬ್ರಾಯ್ಡರಿ ಫುಲ್ ಬಂದುಬಿಡುತ್ತೆ. ಸೊ ಅವ್ರಿಗೆ ಸ್ಟಿಚ್ ಮಾಡೋರಿಗೂ ಸಹ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಳ್ತಾರೆ. ಸೊ ಇನ್ನು ನೀವು ಫ್ರಂಟ್ ಸಪ್ರೇಟು ಮತ್ತು ಫ್ರಂಟಲ್ಲಿ ಬಂದಿರೋ ಶೇಪ್ ಮಧುಬಾಲದ್ದು ಕಟ್ಟಿಂಗ್ ಸಪ್ರೇಟ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಟ್ಟಿಂಗು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಸ್ಟಿಚಿಂಗ್ ಕೂಡ ಟೈಮ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಇಲ್ಲಿ ಟಕ್ ಹಿಡಿಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹಿಡಿದ್ರೆ ಬೆಟರು ಸ್ಟಿಚಿಂಗ್ ಮಾಡಬೇಕಾದ್ರೆ, ಇಲ್ಲಾಂದರೆ ಅದೊಂದು ನೋಡಿಕೊಂಡ್ರೆ ಮಿಕ್ಕಿದ್ದೆಲ್ಲನೂ ಸಹ ಓಕೆ ಅಂತಲೇ ಹೇಳ್ಬೋದು. ಸೊ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗ್ ಆದ್ರೂ ಅಷ್ಟೇ, ನಾನು ಥ್ರೆಡ್ಡಿಂಗು ಏನು ಸಹ ಟ್ರಿಮ್ಮಿಂಗ್ ಏನು ಕಟ್ ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ನಾನು ಕರೆಕ್ಟಾಗಿ ಇನ್ನೇ ರೆಡಿ ಮಾಡಿಡಬೇಕು. ಆ ಟೈಮಲ್ಲಿ ಕಸ್ಟಮರ್ ಬಂದು ಇಸ್ಕೊಂಡು ಹೋಗ್ತಾರೆ, ನಾವು ಫೋಟೋ ತಗೊಳಕ್ಕಾಗಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ನಾನು ತೋರಿಸ್ತಾ ಇರೋಂಥದ್ದು. ಯಾವುದೇ ರೀತಿಯಾಗಿ ಸ್ಟೋನ್ ಹಾಕಿಲ್ಲ, ಹಾಗೆ ಥ್ರೆಡ್ ಕಟ್ಟಿಂಗ್ ಸಹ ಮಾಡಿಲ್ಲ, ಎಲ್ಲನೂ ಸಹ ಹಂಗೆ ಇದೆ, ಹಂಗಂಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಮಧುಬಾಲ ಕಟ್ಟಿಂಗ್ ಬಂದುಬಿಟ್ಟು ಬ್ಯಾಕಲ್ಲಿ ಹುಕ್ ಬರುತ್ತೆ. ಸೊ ಬ್ಯಾಕ್ ಹುಕ್ಕಿಗೆ ಅವರು ಈ ಥರ ಮಾಡಿಸ್ಕೊಂಡಿರೋದು. ಸೊ ನಾನು ಆ ಕಡೆ ಒಂದು ಲೆಫ್ಟ್ ಒಂದು ಸೈಡು, ರೈಟ್ ಒಂದು ಸೈಡು ಸೊ ಹಾಕ್ಬಿಡ್ತೀನಿ. ಸೊ ನೀವು ಯಾವ ಥರ ವರ್ಕ್ ಮಾಡ್ತೀರಾ ಒಂದು ಸ್ವಲ್ಪ ನನಗೆ ಕಾಮೆಂಟ್ ಮಾಡಿ. ನಾನು ಇದೇ ಥರನೇ ವರ್ಕ್ ಮಾಡೋದು. ಆ ಬ್ಯಾಕ್ ಹುಕ್ ಅಂತ ಬಂದಾಗ ಲೆಫ್ಟ್ ಒಂದು ಸೈಡ್ ಹಾಕ್ಬಿಡ್ತೀನಿ, ರೈಟು ಒಂದು ಸೈಡ್ ಹಾಕ್ತೀನಿ. ಸೊ ಇಲ್ಲಿ ಸ್ಲೀವ್ಸಲ್ಲಿ ಈ ಥರ ಬಂದಿದೆ. ಸೊ ಸ್ಲೀವ್ಸಲ್ಲಿ ನಿಮಗೆ ಎಂಡಿಂಗಿಂದನೇ ಬೇಕು ಅಂತಂದರೆ ಒಂದು ಪೀಸ್ನ ಅಟ್ಯಾಚ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ಲೀವ್ಸ್ ಸ್ವಲ್ಪ ಬಾರ್ಡ್ರ್ ದೊಡ್ಡದಿತ್ತು ಅಂತ ಹೇಳ್ಬಿಟ್ಟು ಫುಲ್ಲು ಅದೇ ಕಾಣಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು 2.5 ಇಂಚಷ್ಟು ಲೆಸ್ ಮಾಡ್ಕೊಂಡಿದ್ದೀನಿ ಬಾರ್ಡ್ರನ್ನ. ಅದಾದಮೇಲೆ ಇವಾಗ ಒಂದು ಲೆಹೆಂಗದು ಬ್ಲೌಸು ಮತ್ತು ಸ್ಕರ್ಟ್ನ ರೆಡಿ ಮಾಡಬೇಕಿತ್ತು. ಸೊ ಆ್ಯಕ್ಚುಲಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಲೆಹೆಂಗದ ಸ್ಕರ್ಟು ಮತ್ತು ಬ್ಲೌಸ್ ಬಂದುಬಿಟ್ಟು. ಬಟ್
ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಆದಮೇಲೆ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಕಟಿಂಗ್ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಫುಲ್ಲು ಬಲ್ಕಲ್ಲೇ ಒಂದು ಸೀರೆನ ತೊಗೊಂಡಿದ್ರು. ಸೊ ಆ ಸೀರೆನಲ್ಲಿ ಬ್ಲೌಸ್ ಏನು ಪಾರ್ಟ್ ಬಂದಿರುತ್ತೆ ಅದಕ್ಕೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಬಟ್ ವಿತ್ ಎಂಬ್ರಾಯ್ಡರಿ ಡಾರ್ಕ್ ಗ್ರೀನಲ್ಲಿ ವಿತ್ ಎಂಬ್ರಾಯ್ಡರಿನ ಮಾಡಿಸ್ಕೊಂಡಿದ್ರು ಅವರು. ದುಪ್ಪಟ್ಟ ಕೂಡ ಗ್ರೀನಲ್ಲಿ ತೊಗೊಂಡಿದ್ರು. ಸೊ ಡಿಸೈನ್ ನೋಡ್ತಾ ಇರ್ಬೋದು. ಸೊ ಡೈಮಂಡ್ ಶೇಪಲ್ಲಿ ಫ್ರಂಟ್ ಮತ್ತು ಬ್ಯಾಕು ಎರಡೂ ಸೈಡು ಸಹ ಡೈಮಂಡ್ ಶೇಪಲ್ಲಿ ಬರುತ್ತೆ. ಹಾಗೆ ಬ್ಯಾಕ್ ಹುಕ್ ಬರುತ್ತೆ. ಸೊ ಬ್ಯಾಕ್ ಹುಕ್ಕಲ್ಲಿ ನಾನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಾಗೇ ಹಾಕ್ಕೊಂಡೆ. ಹಾಗೆ ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಬಂದಿದೆ. ನಾನು ಯಾವುದೇ ರೀತಿ ಕಸ್ಟಮರ್ದು ಏನೇ ರಿಕ್ವೈರ್ಮೆಂಟ್ ಇದ್ರೂ ಸಹ ಬರೆದ್ಬಿಟ್ಟು ಸೊ ಅವರೊಂದು ಸ್ಯಾರಿಗಾಗಲಿ ಅವರ ಒಂದು ಬ್ಲೌಸ್ ಪೀಸ್ಗಾಗಲಿ ಪಿನ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಅವರೇ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ನಮಗೆ ಇದೇ ಥರ ಬೇಕು ಅಂತ ಹೇಳಿಬಿಟ್ಟು ಹೋಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೇ ಓಕೆ, ಫುಲ್ ಅದು ಅವ್ರು ಹೇಳಿರೋ ಥರನೇ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ನಾನು ಅವ್ರು ಏನು ಹೇಳಿರ್ತಾರೋ ಅವ್ರದ್ದು ಏನು ಕಸ್ಟಮರ್ದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಬರ್ಕೊಂಡ್ಬಿಟ್ಟು ನಾನು ಪಿನ್ನ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಇಲ್ಲಿ ಓಕೆ, ಅದು ಬ್ಲೌಸ್ ಪೀಸ್ನ ನಾನು ಕಟ್ ಮಾಡಿಬಿಟ್ಟು ಬ್ಲೌಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಅದರದ್ದು ಸೆರಗು ಪಾರ್ಟ್ ಇರುತ್ತಲ್ಲ, ಸೊ ಅದನ್ನು ಸಹ ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡೆ. ಅವ್ರು ಕಸ್ಟಮರ್ ಬೇಕು ಅಂತ ಹೇಳಿದ್ರು, ಅವ್ರಿಗೆ ಕೊಟ್ಟು ಕಳಿಸಿದೆ ನಾನು. ಅದನ್ನು ತೆಗೆದ್ಬಿಟ್ಟು ಇಟ್ಕೊಂಡು ಇವಾಗ ಸೆಂಟ್ರ್ ಪಾರ್ಟಲ್ಲಿ ಏನಿರುತ್ತಲ್ಲ ಸ್ಯಾರಿ ಫುಲ್ಲು ಪ್ಲೈನಲ್ಲಿ ಒಂದೇ ರನ್ನಿಂಗ್ ಸ್ಯಾರಿ ಇರುತ್ತಲ್ಲ, ಸೊ ಅದನ್ನು ನಾನಿಲ್ಲಿ ಸ್ಕರ್ಟಿಗೆ ಬಳಸ್ಕೊತಿರೋದು. ಫುಲ್ಲು ಬಲ್ಕಲ್ಲಿ ತೊಗೊಳ್ತಾ ಇದ್ದೀನಿ ಸ್ಯಾರಿನ. ಫುಲ್ಲು ಏನಂದರೆ ಏನೂ ಸಹ ಉಳಿಸ್ಕೊಂಡಿಲ್ಲ. ಫುಲ್ಲು ಏನೋ ಒಂದು ಸ್ಯಾರಿನಲ್ಲಿ ಬ್ಲೌಸ್ ಪಾರ್ಟ್ ರಿಮೂವ್ ಮಾಡಿದ್ದೀನಿ. ಹಾಗೆ ಇದು ಸೆರಗ್ ಪಾರ್ಟ್ ಬಂದಿರುತ್ತಲ್ಲ, ಸೊ ಆ ಪಾರ್ಟ್ನ ರಿಮೂವ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ 4.25 ಮೀಟರನ್ನು ನಾನು ಸ್ಕರ್ಟಿಗೆ ಬಳಸ್ಕೊಂಡಿರೋದು. ತುಂಬಾ ಹತ್ರ ಚಿಕ್ಕ ಪ್ಲೀಟ್ಸು, ಬಟ್ ತುಂಬ ಒಳಗಡೆ ನುಕ್ಕಿ ನಾನು ನೆರಿಗೆನ ಪ್ಲೀಟ್ಸ್ನ ಇಟ್ಬಿಟ್ಟು ನೀಟಾಗಿ ಸ್ಟೀಮ್ ಐರನ್ ಮಾಡಿ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಗೈಸ್. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ಕಸ್ಟಮರ್ ಬಂದಿದ್ರು ಅದೇ ಕಸ್ಟಮರು ಇನ್ನೂ ಒಂದು ಎಷ್ಟು ಟೋಟಲ್ 4 ಸ್ಕರ್ಟ್ ಲೆಹೆಂಗಾ ಬ್ಲೌಸ್ಗೆ ನನಗೆ ಆರ್ಡ್ರ್ ಬಂದಿದ್ದು. ಈ ಒಂದು ಡ್ರೆಸ್ನ ನೋಡಿಬಿಟ್ಟು ನಾನು ಲಾಸ್ಟಿಗೆ 2 ಪಿಕ್ನ ಆ್ಯಡ್ ಮಾಡ್ತೀನಿ. ಇದೆಲ್ಲ ಇನ್ನೊಂದು ಸ್ಯಾರಿದು ಅವರು ಆ ಸ್ಯಾರಿನ ಕೊಟ್ಬಿಟ್ಟು ನನಗೆ ದುಪ್ಪಟ್ಟನೂ ನೀವೇ ರೆಡಿ ಮಾಡಿಕೊಡಿ ಅಂತ ಕೇಳಿದ್ರು. ಒಂದು ರೆಫರೆನ್ಸ್ ಫೋಟೋ ತೋರಿಸ್ಬಿಟ್ಟು ಅದನ್ನು ಸಹ ಆ್ಯಡ್ ಮಾಡ್ತೀನಿ. ಬಟ್ ಈ ಒಂದು ಡ್ರೆಸ್ಸು ನಾನು ಫೋಟೋ ತಗೊಳ್ಬೇಕಿತ್ತು ಅಂತ ಅನ್ನಿಸ್ತು. ತುಂಬಾ ಫ್ರಿಲ್ ಅಂತ ತುಂಬ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಒಳಗಡೆ ಲೈನಿಂಗ್ ಹಾಕ್ಬಿಟ್ಟು ಕ್ಯಾನ್ ಹಾಕ್ಬಿಟ್ಟು ನಾನು ಲೈನಿಂಗಿಗೆ ಕ್ಯಾನ್ನ ಅಟ್ಯಾಚ್ ಮಾಡ್ತೀನಿ, ಮತ್ತು ಎಕ್ಸ್ಟ್ರಾ ಏನೂ ಲೈನಿಂಗ್ ಹಾಕಲ್ಲ. ಆಲ್ಮೋಸ್ಟ್ ಎಲ್ಲರೂ ಸಹ ಅದೇ ಮಾಡೋದು. ಸೊ ಆ ಥರ ಅಟ್ಯಾಚ್ ಮಾಡಿಬಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂದು ಸ್ಕರ್ಟ್ ಕಟ್ಟಿಂಗು. ಸೊ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಅವ್ರದ್ದು ಲೆಂತ್ ಬಂದುಬಿಟ್ಟು 41 ಇತ್ತು. ಸೊ ಅದರಲ್ಲಿ -3 ಇಂಚನ್ನ ಮಾಡ್ಕೊಳ್ತೀನಿ. ಯಾಕಂದರೆ ಅವ್ರದ್ದು ಪಟ್ಟಿಗೆ ಬೇಕಲ್ವ, ಅದನ್ನು ಲೆಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಎಕ್ಸ್ಟ್ರಾ ಪಟ್ಟಿಗೆ ನಾನು ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರೋ ಪೀಸ್ನ ಅವರು ಕೇಳಿದರು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಕೊಟ್ಟು ಕಳಿಸ್ದೆ. ಅದನ್ನ ಇಟ್ಕೊಂಡು ಏನು ಮಾಡೋದು, ಅವರು ಏನಕ್ಕಾದರೂ ಯೂಸ್ ಮಾಡ್ಕೊಳ್ತಾರೆ, ಅವ್ರಿಗೆ ಬೇಕು ಅಂದಿದ್ದಕ್ಕೇ ನಾನು ಕೊಟ್ಟು ಕಳಿಸ್ದೆ. ಮತ್ತು ಸೆರಗ್ ಪಾರ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಅವರ ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು, ಅದರಲ್ಲಿ ತುಂಬಾ ಚೆನ್ನಾಗೇ ಕಾಣಿಸುತ್ತೆ. ಅದಕ್ಕೆ ಏನಾದರೂ ಅವ್ರ ಸ್ಯಾರಿ ಕಾಂಟ್ರಾಸ್ಟ್ ಏನಾದರೂ ಉಡ್ತೀನಿ ಅನ್ನೋದಾದರೆ ಆ ಥರ ಅವರು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಅದೇ ಸೇಮ್ ರನ್ನಿಂಗ್ ಪೀಸಲ್ಲೇ ಬ್ಲೌಸ್ನ ವರ್ಕ್ ಮಾಡಿರೋದ್ರಿಂದ ಸೊ ಅದಕ್ಕೆ ಲೈನಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈನಿಂಗ್ ಆದ್ರೂ ಅಷ್ಟೇ ನಾನು 1 ಮೀಟರ್ 2 ಮೀಟ್ರ್ ಎತ್ಕೊಂಬರಲ್ಲ. ಸೊ ನನಗೆ ಯಾವ ಕಲರ್ ಬೇಕಾಗಿರುತ್ತೆ, ನನಗೆ ಯಾವುದು ಜಾಸ್ತಿ ರನ್ನಿಂಗಲ್ಲಿರುತ್ತೆ ಆ ಥರ ಕಲರ್ಸ್ಗಳನ್ನ ನಾನು ಒಂದೇ ಸಲ ತೊಗೊಂಡು ಬಂದುಬಿಡ್ತೀನಿ. ಪದೇ ನನಗೆ ಹೋಗ್ಬಿಟ್ಟು ಒರೆಸ್ಕೊಂಡು ಬರೋಕ್ಕೂ ಆಗೋಲ್ಲ. ಅಷ್ಟೆಲ್ಲ ಕಲರ್ಸ್ ತಂದ್ಕೊಂಡ್ಬಂದ್ರೂ ಸಹ ಎಂಡಿಂಗಲ್ಲಿ ನಮ್ಗೆ ಹೋಗಲೇಬೇಕಾಗುತ್ತೆ ಶಾಪಿಗೆ, ಏನಾದರೂ ಒಂದು ಬೇಕಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಸೊ ಇನ್ನು ಇಲ್ಲಿ ನಾನು 3 ಮೀಟ್ರಷ್ಟು ನಾನು ಲೈನಿಂಗ್ನ ತೊಗೊಂಡಿರೋದು ಸ್ಕರ್ಟಿಗೆ. ಹಾಗೆ ಬ್ಲೌಸಿಗೆ ಬಂದುಬಿಟ್ಟು 1 ಮೀಟರು. ಸೊ ಈ ಡ್ರೆಸ್ ಬಂದುಬಿಟ್ಟು ಸ್ಟಿಚ್ ಮಾಡೋದು ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಾಗೆಯೇ ಸ್ಟಿಚ್ ಆದಮೇಲೂ ಸಹ ಯಾವುದೇ ರೀತಿ ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ಸೊ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅವ್ರೇನಾದರೂ ಇನ್ ಕೇಸ್ ನನಗೆ ಫೋಟೋ ಕಳಿಸ್ಕೊಟ್ರೆ ಆ ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ಹಾಗೆ ಈ ಡ್ರೆಸ್ನ ನೋಡಿಬಿಟ್ಟು ಇನ್ನೊಬ್ಬರು ನಮಗೆ ಡ್ರೆಸ್ನ ಆರ್ಡ್ರ್ ಕೊಟ್ಟು ಹೋಗಿದ್ರು, ಅವರು ಫೋಟೋ ಕಳಿಸಿದ್ದಾರೆ. ಅದನ್ನು ಸಹ ನಾನು ಎಂಡಿಂಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ. ಹಾಗೆ ದುಪ್ಪಟ್ಟನೂ ಸಹ ನೀವೇ ತೊಗೊಂಡು ಬಂದುಬಿಟ್ಟು ನನಗೆ ಮಾಡಿಕೊಡಿ ಅಂತ ಕೇಳಿದರು. ಅದನ್ನು ಸಹ ಸೇಮ್ ಗ್ರೀನ್ ಕಲರಲ್ಲಿ ರೆಡಿ ಮಾಡಿ ಕೊಟ್ಟಿದ್ವಿ. ಸೊ ಇವಾಗ ಏನು ನಾವು ಕಟ್ ಮಾಡಿ ಡಿಸೈನ್ ಮಾಡ್ತಾ ಇರೋದು ಡ್ರೆಸ್ ಬಂದುಬಿಟ್ಟು ಯಾವುದೇ ರೀತಿಯಾಗಿ ಫೋಟೋ ಇಲ್ಲ. ಸೊ ಇಲ್ಲಿ ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಲೌಸ್ ಕಟ್ಟಿಂಗ್ ಅಂದರೆ ಅವ್ರದ್ದು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಅದೇ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿ ಕೊಟ್ಟಿರೋದು. ಸೊ ಇನ್ನು ಮುಂದೆ ಯಾರೆಲ್ಲ ಕಂಪ್ಲೇಂಟ್ಗಳು ಹೇಳ್ತಿದ್ರಿ, ನಮ್ಮದು ಬೇಗ ಬ್ಲೌಸ್ ಕೊಡ್ತಾ ಇಲ್ಲ, ನಮ್ಮದು ಬೇಗ ಸ್ಟಿಚ್ ಮಾಡಿಕೊಡ್ತಾ ಇಲ್ಲ, ಲೇಟ್ ಮಾಡ್ತಾ ಇದ್ದೀರಾ,
ಈ ಥರ ಯಾರೆಲ್ಲ ರೀಸನ್ ಹೇಳ್ತಾ ಇದ್ದೀರಾ, ಸೊ ಅದಕ್ಕೆಲ್ಲನೂ ಸಹ ಫುಲ್ ಸ್ಟಾಪ್ ಬಿಡೋವಂತಹ ಟೈಮು ಇನ್ನು ಮುಂದೆ ಈ ಕೆಲಸದ ನೋಡೋ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮಗೆ ಬರ್ತಾ ಇರೋ ಪ್ರೊಡಕ್ಷನ್ನು ಸ್ವಲ್ಪ ಬೇಗ ಟೈಮ್ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ನೊಂದು ಮೆಂಬರು ಆ್ಯಡ್ ಆಗ್ತಾ ಇದ್ದಾರೆ. ಸೊ ಅದು ಯಾರು, ಏನು, ಹೇಗೆ, ಎತ್ತ ಅನ್ನೋದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಯಾರು ಇನ್ನೊಬ್ಬ ಮೆಂಬರ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದು ಒಂದು ಇತ್ತು ತೊಗೊಳ್ಬೇಕು ಆ ಥರದ್ದು ಒಂದು ಅಂತ ಅನ್ನೋದು, ಬಟ್ ತೊಗೊಳಕ್ಕಾಗಿರಲಿಲ್ಲ ಸಮ್ ರೀಸನ್ಸಿಂದ. ಬಟ್ ಇವಾಗ ನಮಗೆ ಬರ್ತಾ ಇರೋ ಆರ್ಡ್ರು ಬಂದುಬಿಟ್ಟು ನಮಗೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದುಬಿಟ್ಟು ನಾನು ಗುರುವಾರ ಕೂತ್ಕೊಂಡು ಈ ವಿಡಿಯೋಕ್ಕೆ ಎಡಿಟ್ ಮಾಡ್ತಾ ಇರೋದು. ಸೊ ಗುರುವಾರದಿಂದ ಹಿಡಿದು ಇನ್ನು 1ನೇ ತಾರೀಕು ಬಂದರೆ ನವೆಂಬರು 2ನೇ ತಾರೀಕು 3ನೇ ತಾರೀಕು ಒಳಗಡೆ 55 ಬ್ಲೌಸ್ ಕೊಡಬೇಕು. ಸೊ ಅಷ್ಟು ನಮಗೆ ಬರ್ತಾ ಇದೆ. ಡೇ ಆ್ಯಂಡ್ ನೈಟ್ ಮಾಡಿದ್ರೂ ಕಂಪ್ಲೀಟ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಬ್ಬ ಮೆಂಬರ್ ಅಂದರೆ ಥಿಂಕ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಾನು ಅದು ಬಂದ ಮೇಲೇ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಯಾರು, ಏನು, ಎತ್ತ, ಹೆಂಗೆ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು. ಇನ್ಮೇಲೆ ಆ ರೀಸನ್ಗಳು ಕೊಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ. ಯಾರೆಲ್ಲ ಕೊಟ್ಟಿದ್ದೀರಾ ಬ್ಲೌಸ್ಗಳನ್ನ ಅವರೆಲ್ರಿಗೂ ಸಹ ಟೈಮು ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಕಂಪ್ಲೀಟಾಗಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ನವೀನವರು ಈ ಡಿಸಿಷನ್ನ ತೊಗೊಂಡಿರೋದು. ಸೊ ಇನ್ನೊಂದು ಏನು ಗೊತ್ತಾ, ನೀವೇನಾದರೂ ಕೆಲಸ ಇದೆ ನಮ್ದು ಆಗ್ತಾ ಇಲ್ಲ, ಏನಾದರೂ ಯಾವುದಾಗಿಲ್ಲ, ನೀವೇನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ನೀವೇನೇ ತೊಗೋಬೇಕು ಅಂದ್ಕೊಂಡಿರ್ತೀರ. ಸೊ ಅದು ನಿಮಗೆ ಕರೆಕ್ಟಾಗಿ ಆ ಕೆಲಸ ಆ ಟೈಮಿಗೆ ಆಗ್ತಾ ಇಲ್ಲ ಅಂತಂದರೆ ಒಂದೇ ರೀಸನ್ನು, ನೀವು ಅಜ್ಜಂತ ಹತ್ರ ಹೇಳ್ಕೊಂಬಂದಿರ್ತೀರ ನಾವು ಈ ಥರ ಮಾಡ್ಬೇಕಂತಿದ್ದೀವಿ, ಈ ಥರ ತೊಗೊಳ್ಬೇಕಂತಿದ್ದೀವಿ, ಇದೇನೋ ಮಾಡ್ಬೇಕಂತಿದ್ದೀವಿ ಅಂತ. ಸೊ ನೀವು ಯಾರ ಹತ್ರನೂ ಸಹ ಹೇಳೋಕ್ಕೆ ಹೋಗ್ಬೇಡಿ ಗಾಯ್ಸ್. ಈಗಿನ ಕಾಲದಲ್ಲಿ ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿ ಮಾಡಿ ಓಕೆ ಅಂತ ಹೇಳೋರ್ಕಿಂತ ನೀನು ಉದ್ಧಾರ ಆಗಬೇಡ, ಅವ್ರು ಕೆಟ್ಟೋಗ್ಲಿ ಹಾಳಾಗೋಗ್ಲಿ ಅನ್ನೋರೇ ತುಂಬ ಜನ ಇರ್ತಾರೆ. ಸೊ ನೀವೇನೇ ಕೆಲಸ ಆಗಬೇಕು ಅಂತ ಇದ್ದರೆ ನೀವು ಯಾರ ಹತ್ರನೂ ಹೇಳಬೇಡಿ, ಯಾರ ಡಿಸಿಷನ್ ಕೂಡ ಕೇಳಬೇಡಿ. ಅದು ತೊಗೊಂಡ್ರೆ ಹೆಂಗಿರುತ್ತೆ, ಇದು ತೊಗೊಂಡ್ರೆ ಹೆಂಗಿರುತ್ತೆ, ಅದು ನಮ್ಗೆ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಆ ಥರ ನೀವು ಯಾರನ್ನೂ ಕೇಳೋಕ್ಕೆ ಹೋಗ್ಬೇಡಿ. ಸೊ ನಾನು ಆವಾಗಲೇ ಹೇಳಿದ್ನೆ ಅಲ್ವಾ, ಚೆನ್ನಾಗಿರಿ, ನೀವು ಉದ್ಧಾರ ಆಗ್ರಿ ಅಂತ ಹೇಳೋದಕ್ಕಿಂತ ಈಗಿನ ಕಾಲದಲ್ಲಿ ಅಟ್ ಪ್ರೆಸೆಂಟ್ ಟೈಮಲ್ಲಿ ನೀವು ಉದ್ಧಾರ ಆಗಬೇಡ, ಹಾಳಾಗೋಗು, ಎಲ್ಲದನ್ನು ನಾನೇ ಮಾಡ್ತೀನಿ, ನಾನೇ ಮುಂದೆ ಬರ್ತೀನಿ ಅಂತ ಹೇಳೋರೆ ತುಂಬ ಜನ ಇದ್ದಾರೆ. ಸೊ ಇನ್ನು ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ಇನ್ನೂ ತುಂಬ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಇನ್ನು ಮುಂದೆ. ಸೊ ಇಷ್ಟು ದಿನ ನಾನು ಸ್ಟಾಪ್ ಮಾಡಿರೋದಕ್ಕೆ ಯಾರೆಲ್ಲ ನವೀನವ್ರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ವೀಡಿಯೋ ಮಾಡ್ತಾ ಇಲ್ಲ, ಹುಷಾರಿಲ್ವಾ, ಏನಾಗಿದೆ ಎತ್ತ ಅಂತ ಎಲ್ಲ ಕೇಳ್ತಾ ಇರೋರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿನೇ ಅದಕ್ಕೂ ಸಹ ಆನ್ಸರ್ ಮಾಡ್ತೀನಿ, ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಅದೇ ಬೇಜಾರಲ್ಲಿ ನಾನು ಆ ವಿಡಿಯೋನ ಮಾಡೋದು ಸ್ಟಾಪ್ ಮಾಡಿದ್ದೆ ಅಷ್ಟೇ. ಸೊ ಇನ್ನು ಮುಂದೆ ಕಂಟಿನ್ಯೂಗೆ ಒಳ್ಳೆ ಕಂಟೆಂಟ್ ಇರೋಂತಹ ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾವೇನೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗೋ ಥರ ಏನೋ ಒಂದು ಮಾಡ್ತಾಯಿದ್ದೀವಿ ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಯಾರ ಹತ್ರನೂ ಡಿಸ್ಕಷನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ನಿಮ್ಮ ಅಮ್ಮ ಆಗಿರ್ಬೋದು, ನಿನ್ನ ಗಂಡ ಆಗಿರ್ಬೋದು, ಯಾರೇ ಆಗಿರಲಿ, ಸೊ ಅವರ ಇಬ್ಬರ ನಡುವೆನೇ ಇರಲಿ. ಅದು ಕೆಲಸ ಆಗುತ್ತೆ, ಇನ್ನೇನು ಆಗುತ್ತೆ ಅನ್ನೋವಾಗ ನೀವು ಪಬ್ಲಿಕ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ರಿ. ಬಟ್ ಇನ್ನೇನು ನಾವು ಕೆಲಸ ಮಾಡಬೇಕು ಅಂತ ಇದ್ದೀವಿ ಅಂತ ತಲೆಯಲ್ಲಿ ಇದ್ದಾಗೇ ಅದೇನಾಗ್ಬಿಡುತ್ತೆ ಅಂತಂದರೆ ತಲೆಗೆ ಪಾಸಿಟಿವ್ ಇರೋದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡೋರು ತುಂಬ ಜನ ಇರ್ತಾರೆ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಹೇಳಬೇಕಂತಂದರೆ. ಸೊ ಅಂಥವ್ರನ್ನ ನೋಡಿಕೊಂಡು ನೀವು ನಿಮ್ಮ ಒಂದು ಕೆಲಸಕ್ಕೆ ಕೈ ಹಾಕಿ, ಓಕೆನಾ. ಯಾರೇ ಆಗಿರಲಿ, ಏನೇ ಕೆಲಸ ಮಾಡಬೇಕು ಅಂತಿದ್ರೆ ಯಾರ ಹತ್ರನೂ ಡಿಸ್ಕಷನ್ ಮಾಡೋದಕ್ಕೆ ಹೋಗಬೇಡಿ. ಸೊ ಯಾಕೆಂದರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಸಲ ಮುಂಚೆ ಎಲ್ಲನೂ ಸಹ ನಾವು ಯಾರ ಹತ್ರನಾದರೂ ಹೇಳ್ಕೊಂಡು ಆ ಕೆಲಸ ಮಾಡೋ ಕೈ ಹಾಕಿದರೆ ಯಾವುದೇ ರೀತಿಯಾಗಿ ಆ ಕೆಲಸ ಕೈಗೂಡ್ತಾ ಇರಲಿಲ್ಲ, ಆ ಕೆಲಸನೇ ಆಗ್ತಾ ಇರಲಿಲ್ಲ. ಎಷ್ಟೊಂದು ಸರಿ ನಾವು ದುಡ್ಡು ಕೊಟ್ಟು ವಾಪಸ್ ಇಸ್ಕೊಂಡು ಬಂದಿರೋದು ಸಹ ಇದೆ. ಸೊ ಆವಾಗ ನಮಗೆ ಅರ್ಥ ಆಗಿದ್ದು ಏನಂತಂದರೆ ಯಾರ ಹತ್ರನೂ ಡಿಸ್ಕಷನ್ ಮಾಡೋದಕ್ಕೆ ಹೋಗಬಾರ್ದು. ಸೊ ನಾನು ಇದುವರೆಗೂ ನನ್ನ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಸೊ ನಾನು ಯಾವುದನ್ನು ಹೇಳಿ ತೊಗೊಂಡಿಲ್ಲ. ಇನ್ನೇನು ತೊಗೊಳ್ಬೇಕು, ಇನ್ನೇನು ಇವತ್ತು ಬಂದುಬಿಡುತ್ತೆ ಅನ್ನೋ ಟೈಮಲ್ಲಿ ಹೇಳಿರೋವಂಥದ್ದು ಎಲ್ರಿಗೂ ಸಹ. ಅಲ್ಲಿವರೆಗೂ ನಾವು ಯಾವುದನ್ನು ಹೇಳ್ಕೊಂಡಿಲ್ಲ. ಹೇಳ್ಕೊಂಡೇ ಆಗಿರೋದಕ್ಕೆ ಇಷ್ಟೊಂದು ಕೆಲಸ ಆಗಿರೋದು. ನಾವೆಲ್ಲನೂ ಹೇಳ್ಕೊಂಡು ಮಾಡಿದ್ರೆ ಇಷ್ಟೊತ್ತಿಗೆ ಇಷ್ಟು ಕೂಡ ಮುಂದೆ ಒಂದು ಸ್ಟೆಪ್ ಕೂಡ ಇನ್ನೂ ಹೆಜ್ಜೆ ಇಡ್ತಾ ಇರಲಿಲ್ವೇನೋ ಅಂತ ನನಗೆ ಅನಿಸುತ್ತೆ.
ಸೊ ಇದನ್ನು ಹೇಳಬೇಕಿತ್ತು, ಓದ್ಸಲಿನೇ ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದೆ ಈ ಥರ ಹೇಳಬೇಕು ಅಂತ. ಸೊ ಇದನ್ನು ಇವಾಗ ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಕಟಿಂಗ್ ಎಲ್ಲ ಆದಮೇಲೆ ಇದೊಂದು ವರ್ಕ್ ಮಾಡಬೇಕಿತ್ತು. ಇದನ್ನು ಸಹ ಅಷ್ಟೇ ನಾನು ನಿನ್ನೆನೇ ಕೊಡಬೇಕಿತ್ತು, ಅಂದರೆ ಅದು ಹಿಂದಿನ ದಿನವೇ ಕೊಡಬೇಕಿತ್ತು. ಬಟ್ ಆ ಕೆಲಸನೂ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಈ ಡಿಸೈನೇ ಫಿಟ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಅವ್ರಿಗೆ ಮಧ್ಯಾಹ್ನ 3 ಗಂಟೆ ಅಷ್ಟರೊಳಗಡೆ ಈ ಬ್ಲೌಸ್ನ ಹ್ಯಾಂಡ್ ಓವರ್ ಮಾಡಿದೆ. ಸೊ ಏನಕ್ಕೆ ವೀಡಿಯೋಗಳು ಫೋಟೋಗಳು ತೊಗೊಳೋಕ್ಕೆ ಆಗ್ತಾಯಿಲ್ಲ ಅಂತಂದರೆ 3 ಗಂಟೆ ಅಂದರೆ ಕರೆಕ್ಟಾಗಿ 3 ಗಂಟೆಗೆ ಕಸ್ಟಮರ್ ಬೆಲ್ ಹೊಡೆದಂಗೆ ಕಾಲ್ ಮಾಡಿರ್ತಾರೆ ಆಯಿತಾ ಅಂತ ಹೇಳ್ಬಿಟ್ಟು. ಸೊ ಆ ಗಡಿಬಿಡಿನಲ್ಲಿ ಆ ಟೈಮಿಗೆ ಮುಗಿಸೋದಕ್ಕೆ ಹೋಗ್ಬಿಟ್ಟು ಯಾವ ವೀಡಿಯೋ ಬೇಡ, ಯಾವ ಫೋಟೋ ಬೇಡ, ಫಸ್ಟ್ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಸಾಕು ಅನ್ನೋ ಥರ ಆಗಿರುತ್ತೆ. ಇನ್ನು ಈ ಡ್ರೆಸ್ ಬಂದುಬಿಟ್ಟು ಅದು ಗೋಲ್ಡ್ ಕಲರ್ದು ಏನು ಸ್ಟಿಚ್ ಮಾಡಿದ್ನಲ್ಲ ಆ ಡ್ರೆಸ್ನ ನೋಡಿಬಿಟ್ಟು ಒಂದೇ ನೈಟಲ್ಲಿ 1 ಅವರಲ್ಲಿ ಅವ್ರು ಡಿಸೈಡ್ ಮಾಡಿಬಿಟ್ಟು ಈ ಸ್ಯಾರಿನ ತಂದುಕೊಟ್ರು, ನನಗೆ ರೆಡಿ ಮಾಡಿಕೊಡಿ, ನಾಳೆಗೆ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಫೋಟೋ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ಸೊ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಮಗಳಿಗೂ ಸಹ ಸುಮಾರು ಈ ಥರದ್ದೊಂದು 2-3 ಹೊಲ್ದಿದ್ದೀನಿ, ಬಟ್ ಯಾವುದೇ ರೀತಿಯಾಗಿ ವೀಡಿಯೋನ ಮಾಡ್ಕೊಳ್ಳಿಕ್ಕೆ, ಫೋಟೋ ತೆಕ್ಕೊಳ್ಳಿಕ್ಕೆ ಆಗಿಲ್ಲ. ಸೊ ಹಾಗೆ ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಡ್ರೆಸ್ನ ರೆಡಿ ಮಾಡಿಸ್ಕೊಳ್ಬೇಕು, ಈ ಥರ ಸ್ಕರ್ಟ್ನ ರೆಡಿ ಮಾಡಿಸ್ಕೊಬೇಕು ಅನ್ನೋದೇನಾದರೂ ಇದ್ದರೆ, ಸೊ ಕೆಳಗಡೆ ಕಾಣ್ತಾ ಇರೋಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಡ್ರೆಸ್ನ ರೆಡಿ ಮಾಡಿಸ್ಕೊಳ್ಬೋದು. ಸೊ ಇನ್ನು ಮಷಿನ್ ಇರೋರು ಡಿಸೈನ್ ಬೇಕು ಅಂದರೆ ಸೇಮ್ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಡಿಸೈನ್ ಕೂಡ ಪರ್ಚೇಸ್ ಮಾಡೋಕ್ಕೆ ಅವೈಲಬಲ್ ಇರುತ್ತೆ. ಸೊ ಸಮ್ ಡೇಸಲ್ಲಿ ನಿಮಗೆ ಸ್ಟಾಪ್ ಮಾಡಿದ್ವಿ ಅಂತ ಅನಿಸುತ್ತೆ. ಇನ್ಮೇಲಿಂದನೂ ಸಹ ಸೇಮ್ 50 ರೂಪೀಸ್ಗೊಂದು ಅವೈಲಬಲ್ ಇರುತ್ತೆ, ನೀವು ಬೈ ಮಾಡ್ಬೋದು. ಥ್ಯಾಂಕ್ ಯು ಆಲ್.